ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಯೂಸ್ ಮಾಡಿಕೊಂಡು ನಾವು ಜಾಬ್ ಸರ್ಚ್ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ನಾವು ಇದಕ್ಕೆ ಜಮಿನಾಯ್ ಅಂತ ಗೂಗಲ್ದವ್ರದ್ದು ಏನು ಟೂಲ್ ಇದೆ ಅದನ್ನು ಯೂಸ್ ಮಾಡೋಣ. ಯಾಕಂದರೆ ಜಮಿನಾಯ್ ಆಲ್ರೆಡಿ ಗೂಗಲ್ದಾಗಿರೋದ್ರಿಂದ ಅದರ ಹತ್ರ ಚಾಟ್ ಜಿ ಪಿ ಟಿಗಿಂತ ಇನ್ನೂ ಜಾಸ್ತಿ ಅಕ್ಯುರೇಟ್ ಆದ ಮಾಹಿತಿ ಇರುತ್ತೆ. ಯಾಕಂದರೆ ಅದು ಗೂಗಲ್ ಸರ್ಚ್ ಇಂಜಿನ್ ಇರೋದ್ರಿಂದ ಅಲ್ಲಿ ಬೇರೆ ಬೇರೆ ವೆಬ್ಸೈಟ್ಸ್ ಇದ್ದ ಲಿಂಕು ಮತ್ತು ಇನ್ಫಾರ್ಮೇಷನ್ಸ್ ಎಲ್ಲ ಗೂಗಲ್ ಹತ್ರ ಚೆನ್ನಾಗಿದೆ. ಅದಕ್ಕೆ ಜಮಿನಾಯ್ ಯೂಸ್ ಮಾಡೋಣ ಇದಕ್ಕೆ. ಸೊ ಇಲ್ಲಿ ಒಂದು ಪ್ರಾಂಪ್ಟ್ ಹಾಕೋಣ, ಏನಂದರೆ ಐ ಆಮ್ BCom graduate, help me to find the jobs. ಸೊ ಇದು ಆನ್ಸರ್ ಕೊಡ್ತು. ಇಟ್ ಈಸ್ ಗ್ರೇಟ್ ದ್ಯಾಟ್ ಯು ಆರ್ ಲುಕಿಂಗ್ ಫಾರ್ ದ ಜಾಬ್ ಆಪರ್ಚುನಿಟಿ ಆಫ್ಟರ್ ಯುವರ್ BCom ಅಂತ. ಸೊ ಎಲ್ಲೆಲ್ಲಿ ಸಿಗುತ್ತೆ? ಸೊ ಹುಬ್ಳಿ ಅಂತ ನಮ್ಮ ಲೊಕೇಶನ್ನು ನಾ ಮೊದಲೇ ಹಾಕಿರೋದ್ರಿಂದ ಅದ್ರ ಹತ್ರ ಮಾಹಿತಿ ಇತ್ತು, ಅದಕ್ಕೆ ಹುಬ್ಬಳ್ಳಿ ಅಂತ ತೊಗೊಂಡಿದೆ. ನಿಮ್ಮದು ಲೊಕೇಶನ್ ಎಲ್ಲಿದೆ ಆ ಲೊಕೇಶನ್ ಪ್ರಕಾರ ನೀವು ನಿಮ್ಮ ಲೊಕೇಶನ್ ಎಲ್ಲ ಹಾಕ್ಬೋದು. ಸೊ ಅಕೌಂಟೆಂಟ್ ಫೈನಾನ್ಸಿಂಗು, ಅಕೌಂಟ್ ಎಕ್ಸಿಕ್ಯೂಟಿವು, ಟ್ಯಾಕ್ಸೇಷನ್ ಅಸಿಸ್ಟೆಂಟು, ಫೈನಾನ್ಸ್ ಅಸಿಸ್ಟೆಂಟು, ಆಡಿಟರ್ ಅಥವಾ ಆಡಿಟ್ ಅಸಿಸ್ಟೆಂಟು, ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಸು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಅದರೊಳಗಡೆ ಸೇಲ್ಸ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಈ ಥರ ಎಲ್ಲ ಆಪರ್ಚುನಿಟಿ ಇರುತ್ತೆ. ಅದರ್ ಪೊಟೆನ್ಷಿಯಲ್ ರೋಲ್ಸ್ ಅಂದರೆ ಡೇಟಾ ಎಂಟ್ರಿ ಆಪ್ರೇಟರು, ಆಫೀಸ್ ಅಡ್ಮಿನಿಸ್ಟ್ರೇಟರು, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್, HR ಅಸಿಸ್ಟೆಂಟ್. ಸೊ ಇವೆಲ್ಲ BCom ಮಾಡಿದವ್ರಿಗಿರುವಂಥ ಆಪರ್ಚುನಿಟಿ, ಅದು ಪ್ರೈವೇಟ್ ಸೆಕ್ಟ್ರಲ್ಲಿ. ಸೊ ಅದನ್ನೆಲ್ಲ ನಮಗೆ ಕೊಟ್ಟು ಆಮೇಲೆ ಸೆಕೆಂಡ್ ಏನು ಹೇಳುತ್ತಂದರೆ ಅಪ್ಡೇಟ್ ಯುವರ್ ರೆಸ್ಯೂಮ್ ಅಂತ ಹೇಳ್ತಾ ಇದೆ. ಸೊ ನಮ್ಮ ರೆಸ್ಯೂಮನ್ನು ನಾವು ರೆಡಿ ಮಾಡ್ಕೋಬೇಕು. ಹೌದಾ? ರೆಸ್ಯೂಮ್ ರೆಡಿ ಮಾಡ್ಕೊಂಡ ನಂತರ ನಾವು ಆನ್ಲೈನ್ ಜಾಬ್ ಪೋರ್ಟಲ್ಸ್, ನೌಕರಿ, ಶೈನ್, ಲಿಂಕ್ಡ್ಇನ್, ಸೊ ಈ ಥರ ಎಲ್ಲ ಬೇರೆ ಬೇರೆ ಜಾಬ್ ಪೋರ್ಟಲ್ಸಲ್ಲಿ ಜಾಬ್ ಹುಡ್ಕೋಕ್ಕೆ ನಮ್ಗೆ ಆಗುತ್ತಲ್ವ. ಸೊ ಲೋಕಲ್ ಜಾಬ್ ಕನ್ಸಲ್ಟೆನ್ಸಿ, ನೆಟ್ವರ್ಕಿಂಗು ಅಂದರೆ ಯಾರಾದರೂ ಗೊತ್ತಿದ್ದವರು ಅವ್ರ ಮುಖಾಂತರ ರೆಫರಲ್ಸು ಅಥವಾ ಗೌರ್ಮೆಂಟ್ ಜಾಬ್ಸು. ಸೊ ಅದ್ರ ಜೊತೆಗೆ ಕನ್ಸಿಡರ್ ಫರ್ದರ್ ಸರ್ಟಿಫಿಕೇಷನ್ಸ್ ಅಂತ ಹೇಳ್ತಾ ಇದ್ದೀವಿ ಇದು. ಸೊ ಅಂದರೆ ನಾವು ಜಸ್ಟ್ ಡಿಗ್ರಿ ಇದ್ದರೆ ಇವತ್ತಿನ ದಿನದಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ. ಅದಕ್ಕೆ ಅಡಿಷ್ನಲ್ ಈಗ ಸ್ಕಿಲ್ ಬೇಸ್ಡ್ ಸರ್ಟಿಫಿಕೇಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಟ್ಯಾಲಿ ERP ಅಥವಾ ಟ್ಯಾಲಿ ಪ್ರೈಮು, ಅಡ್ವಾನ್ಸ್ಡ್ ಎಕ್ಸೆಲ್ಲು, GST ಮತ್ತು ಟ್ಯಾಕ್ಸೇಷನ್ನು, ಡಿಜಿಟಲ್ ಮಾರ್ಕೆಟಿಂಗು. ಸೊ ಈ ಥರ ಸ್ಕಿಲ್ ಬೇಸ್ಡ್ ಸರ್ಟಿಫಿಕೇಷನ್ ಕೋರ್ಸಸ್ ಇವೆಲ್ಲ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಗ್ರ್ಯಾಜುಯೇಷನು ಅಥವಾ ಕಲಿಯೋ ಟೈಮಲ್ಲೂ ಇವು ಸರ್ಟಿಫಿಕೇಟ್ ಕೋರ್ಸಸ್ನ ಮಾಡ್ಕೊಂಡಿದ್ರೆ ಸೊ ಜಾಬ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ ಅಂತ ಇದೆ. ಸೊ ನಮ್ಮ ಇಂಟರ್ವ್ಯೂ ಇತ್ತಂದರೆ ಈಗ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಹೆಲ್ಪ್ ಮೀ ಟು ಗೆಟ್ ಮೀ ಕರೆಂಟ್ ಜಾಬ್ ವೇಕೆನ್ಸೀಸ್ ಡೀಟೇಲ್ಸ್ ಇನ್ ಮೈ ಲೊಕ್ಯಾಲಿಟಿ ಅಂತ ಒಂದು ಪ್ರಾಂಪ್ಟ್ ಹಾಕ್ತೀನಿ. ಸೊ ಈಗ ಕರೆಂಟ್ ಯಾವ್ಯಾವ ಎಲ್ಲಿ ಜಾಬ್ ಓಪನಿಂಗ್ಸ್ ಇದೆಯೋ ಅದ್ರ ಡೀಟೇಲ್ಸ್ ನನಗೆ ಕೊಡು ಅಂತ. ಸೊ ಈ ಥರ ಇಷ್ಟೆಲ್ಲ ಆಪರ್ಚುನಿಟಿ ಇದೆ ಅಂತ ಗೊತ್ತಾದ ತಕ್ಷಣ ನೀವೇನು ಮಾಡ್ಬೇಕಂತಂದರೆ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಬಗ್ಗೆ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಬೇಕು. ನಿಮಗೆ ಅಕೌಂಟೆಂಟ್ ಆಗೋಕ್ಕೆ ಇಷ್ಟ ಇದೆಯಾ ಅಥವಾ ಅಕೌಂಟಿಂಗ್ ಅಸೋಸಿಯೇಟು, ಟ್ಯಾಕ್ಸೇಷನ್ನು, ಯಾವ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅದ್ರ ಪ್ರಕಾರ ನೀವು ಅದಕ್ಕೆ ಫರ್ದರ್ ಕ್ವಶನ್ ಕೇಳ್ಬೋದು. ಹೆಲ್ಪ್ ಮಿ ಟು ಫೈಂಡ್ ಜಾಬ್ಸ್ ಇನ್ ಒಂದೇದಂತ ತಿಳ್ಕೊಳ್ಳೋಣ, ನಾವು ಅಕೌಂಟೆಂಟ್ ಅಂತ ಅಂದ್ಕೊಳ್ಳೋಣ, ಆಯಿತಾ? ಅಥವಾ ಸೊ ಹೆಲ್ಪ್ ಮಿ ಟು ಗೆಟ್ ಜಾಬ್ ಆ್ಯಸ್ ಅಕೌಂಟೆಂಟ್. ಸೊ ಅಕೌಂಟೆಂಟ್ ಜಾಬ್ ನಾವು ತೊಗೋಬೇಕಂತಂದರೆ ನಮಗೆ ಏನು ಇನ್ಫಾರ್ಮೇಷನ್ ನಮ್ಮ ಕಡೆ ಏನು ಕೆಪಬಿಲಿಟಿ ಬೇಕು ಅಂತ ಅದು ನಮಗೆ ತಿಳಿಸ್ಕೊಡುತ್ತೆ ಈಗ. ಸೊ ಇಟ್ಸ್ ಎ ಸ್ಮಾರ್ಟ್ ಮೂವ್ ಟು ಫೋಕಸ್ ಆನ್ ಅಕೌಂಟೆಂಟ್ ರೋಲ್. ಸೊ BCom ಗ್ರ್ಯಾಜುಯೇಟ್ ಆಗಿ ಅಕೌಂಟೆಂಟ್ ರೋಲ್ ತೊಗೊಳ್ಳೋಕ್ಕೆ ಅದು ಒಂದು ಒಳ್ಳೆ ಮೂವ್ ಅಂತ ಹೇಳ್ತಾ ಇದೆ. ಸೊ ಫಸ್ಟ್ ಏನಂದರೆ ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಎ ಜೂನಿಯರ್ ಅಕೌಂಟೆಂಟ್. ಸೊ ಫಸ್ಟಿಗೆ ಯಾರಿಗೂ ಡೈರೆಕ್ಟ್ಲಿ ಅಕೌಂಟೆಂಟ್ ಅಂತ ಜಾಬ್ ಸಿಗೋಲ್ಲ. ಸೊ ಅಲ್ಲಿ ಜೂನಿಯರ್ ಅಕೌಂಟೆಂಟ್ ಅಂತಲೇ ಏನಂದರೆ ಜಾಬ್
ಜಾಬಿಗೆ ನಮ್ಮನ್ನ ತೊಗೊಂಡಿರ್ತಾರೆ. ಸೊ ಜೂನಿಯರ್ ಅಕೌಂಟೆಂಟದ್ದು ರೋಲ್ಸ್ ಏನಿರುತ್ತೆ, ಬುಕ್ ಕೀಪಿಂಗು, ರೆಕಾರ್ಡ್ ಕೀಪಿಂಗು, ಡೇಟಾ ಎಂಟ್ರಿ, ಅಕೌಂಟ್ ಪೇಯಬಲ್ಸು, ಅಕೌಂಟ್ ರಿಸೀವೇಬಲ್ಸು, ಬ್ಯಾಂಕ್ ರೀಕನ್ಸಿಲೇಷನ್ನು, ಅಸಿಸ್ಟೆಂಟ್ ಅಸಿಸ್ಟಿಂಗ್ ವಿತ್ ಫೈನಾನ್ಷಿಯಲ್ ರಿಪೋರ್ಟ್ಸು, ಸೊ ಟ್ಯಾಕ್ಸೇಷನ್ ಸಪೋರ್ಟು, ಆಡಿಟಿಂಗ್ ಸಪೋರ್ಟು, ಜನರಲ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟು. ಸೊ ಇವೆಲ್ಲ ಏನಂದರೆ ಆ್ಯಸ್ ಎ ಜೂನಿಯರ್ ಅಕೌಂಟೆಂಟಾಗಿ ನಾವು ಜಾಯ್ನ್ ಆದಾಗ ಅದನ್ನು ಈ ಕೆಲಸ ಎಲ್ಲ ನಮಗೆ ಕೊಟ್ಟಿರ್ತಾರೆ, ಆಯಿತಾ. ಸೊ ಇದೇನಂದರೆ ನಮಗೀಗ ಇಂಟರ್ವ್ಯೂಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಯ್ತು ಈಗ. ಸೊ ಜೂನಿಯರ್ ಅಕೌಂಟೆಂಟಿಂದ ಏನೇನು ಕೆಲಸ ಇರುತ್ತೆ ಅಂತ ಕೇಳಿದಾಗ ನೀವು ಆಲ್ರೆಡಿ ನಿಮಗದು ಆ ಇನ್ಫಾರ್ಮೇಷನ್ ಇದ್ದರೆ ಇಂಟರ್ವ್ಯೂವಲ್ಲಿ ನೀವು ಈಸಿಯಾಗಿ ಇದ್ರ ಬಗ್ಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು ಇಂಟರ್ವ್ಯೂ ತೊಗೊಳ್ಳೋ ಟೈಮಲ್ಲಿ. ಸೊ ಜೂನಿಯರ್ ಅಕೌಂಟೆಂಟಿಗೆ ಏನೇನು ಸ್ಕಿಲ್ ಬೇಕಾಗುತ್ತೆ, ಸೊ ಅಕೌಂಟಿಂಗ್ ಫಂಡಮೆಂಟಲ್ಸ್ ಬೇಕು. ಸೊ ಅಕೌಂಟಿಂಗ್ ಫಂಡಮೆಂಟಲ್ಸು ಈಗ ಕಾಲೇಜಲ್ಲಿ ಕಲ್ತಿದ್ರೆ ಆ ಥರ, ಇಲ್ಲಾಂದರೆ ಇನ್ನೊಂದು ಸಲ ಅದ್ರ ಬಗ್ಗೆ ಸರಿಯಾಗಿ ಕಲಿಬೇಕು. ಸಾಫ್ಟ್ವೇರ್, ಯಾವ್ಯಾವ ಸಾಫ್ಟ್ವೇರ್ ಬೇಕಾಗ್ತದೆ, ಟ್ಯಾಲಿ ಬೇಕಾಗ್ತದೆ, ಅಥವಾ ERP, ಮೈಕ್ರೋಸಾಫ್ಟ್ ಎಕ್ಸೆಲ್ಲು. ಸೊ ಇವೆರಡು ಬೇಸಿಕ್ ಸಾಫ್ಟ್ವೇರ್ ಆ್ಯಕ್ಚುಲಿ ಅಕೌಂಟಿಂಗಲ್ಲಿ, ಟ್ಯಾಲಿ ಅಥವಾ ERP, ಮೈಕ್ರೋಸಾಫ್ಟ್ ಎಕ್ಸೆಲ್ಲು. ಸೊ ಇಷ್ಟರಲ್ಲಿ ಪ್ರೊಫಿಷಿಯನ್ಸಿ ಇದ್ದರೆ ನೀವು ಈಸಿಲಿ ಅಕೌಂಟೆಂಟ್ ಜಾಬ್ಗೆ ಅಥವಾ ಜೂನಿಯರ್ ಅಕೌಂಟೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ಅನಾಲಿಟಿಕಲ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಆರ್ಗನೈಜೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಸೊ ಇವೆಲ್ಲ ಎಡಿಷ್ನಲ್ ಸ್ಕಿಲ್ಸು, ಬಟ್ ಇವು ಬೈ ಎಕ್ಸ್ಪೀರಿಯನ್ಸ್ ಬರುತ್ತೆ. ಫ್ರೆಷರ್ಸಿಗೆಲ್ಲ ಇದ್ರ ಬಗ್ಗೆ ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ. ಸೊ ಜಾಬ್ ಎಲ್ಲಿ ಫೈಂಡ್ ಮಾಡ್ಬೇಕಂತಂದರೆ Naukri.com, Shine.com ಅಂತೆಲ್ಲ ಹೇಳ್ತಾ ಇದೆ. ಸೊ ಲೋಕಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಯಾವಿದೆ ಅನ್ನೋದು ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಟ್ಯಾಲೆಂಟ್ ಜೋನ್ ಕನ್ಸಲ್ಟೆನ್ಸಿ ಹುಬ್ಳಿಲಿದೆ, ಕರಿಯರ್ ಸೊಲ್ಯೂಷನ್ಸು, ಇನ್ಫೋಟೆಕ್ಕು, ಹೈರ್ ಲ್ಯಾಬ್ ಕನ್ಸಲ್ಟೆಂಟ್ಸು. ಸೊ ಹುಬ್ಳಿಲಿ ಯಾವ್ಯಾವ ಇಂಡಸ್ಟ್ರಿ ಇದ್ದಾವೆ, ಸೊ ನೆಟ್ವರ್ಕಿಂಗ್ ಮುಖಾಂತರ ಜಾಬ್ ಪಡ್ಕೋಬೇಕು. ಸೊ ಈ ಥರ ಎಲ್ಲ ಇದು ಇನ್ಫಾರ್ಮೇಷನ್ ಕೊಡುತ್ತೆ. ಆಮೇಲೆ ಸ್ಯಾಲ್ರಿ ಏನು ಸಿಗ್ಬೋದು. ಸೊ ಎವರೇಜ್ ಸ್ಯಾಲ್ರಿ ಒಬ್ಬ ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್ಗೆ 1.2 lakhs-ಇಂದ 2.5 lakhs per annum ಇನಿಷಿಯಲಿ. ಸೊ ಇದು ಕರೆಂಟ್ ಹುಬ್ಳಿದು ಮಾರ್ಕೆಟ್ ರೇಟ್ ಇದು. ಸೊ ಈ ರೇಂಜಿಗೆ ಸ್ಯಾಲ್ರಿ ಸಿಗುತ್ತೆ, ಆಯಿತಾ. ಸೊ ಈ ಥರ ನಾವು ಜಾಬ್ ಸರ್ಚ್ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ಇನ್ನೊಂದು, ನಮಗೇನಾದರೂ ಇಂಟರ್ವ್ಯೂ ಇತ್ತು ಅಂತ ತಿಳ್ಕೊಳ್ಳಿ. ಆ ಇಂಟರ್ವ್ಯೂದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ನಾವು ಇದನ್ನು ChatGPT ಅದು ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ನ ಹೆಂಗೆ ಯೂಸ್ ಮಾಡ್ಕೋಬೋದು. ಸೊ ಈಗ ಐ ಆಮ್ ಅಪ್ಲೈಯಿಂಗ್ ಫಾರ್ ಎ ಅಕೌಂಟೆಂಟ್ ಜಾಬ್, ಫಾರ್ ಎ ಜೂನಿಯರ್ ಅಕೌಂಟೆಂಟ್ ಜಾಬ್ ಅಂತ ಹಾಕೋಣ. ಹೆಲ್ಪ್ ಮೀ ಟು ಪ್ರಿಪೇರ್ ಫಾರ್ ದ MCQ ಟೆಸ್ಟ್. ಸೊ ಆ ಜಾಬ್ ಅಕೌಂಟು ಆ ಇಂಟರ್ವ್ಯೂವಲ್ಲಿ 2 ಥರ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಫಸ್ಟಿಗೆ ಒಂದು MCQ ಟೆಸ್ಟು, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಅಂತ. ಸೊ ಫಸ್ಟಿಗೆ MCQ ಟೆಸ್ಟಿಗೆ ನಾವು ಪ್ರಿಪೇರ್ ಆಗಲಿಕ್ಕೆ ಇದರ ಹತ್ರ ನಾವು ಹೆಲ್ಪ್ ತೊಗೊಳ್ಳೋದು. ಸೊ ಈಗ ಜೂನಿಯರ್ ಅಕೌಂಟೆಂಟ್ ಇದ್ದವ್ರಿಗೆ MCQ ಟೆಸ್ಟ್ ಏನಾದರೂ ತೊಗೊಳ್ತಿದ್ರೆ ಏನೆಲ್ಲ ಕ್ವಶನ್ಸ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸು ಮತ್ತು ಪ್ರಿನ್ಸಿಪಲ್ಸು, ಅಲ್ಲಿ ಅಕೌಂಟಿಂಗ್ ಇಕ್ವೇಷನ್ನು, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಇಕ್ವಿಟಿ. ಸೊ ಆಮೇಲೆ ಜರ್ನಲ್ ಎಂಟ್ರಿ, ಲೆಜರ್ಸು, ಟ್ರಯಲ್ ಬ್ಯಾಲೆನ್ಸು, ಫೈನಾನ್ಷಿಯಲ್ ಸ್ಟೇಟ್ಮೆಂಟು, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು, ಡಿಪ್ರಿಷಿಯೇಷನ್ನು, ಇವೆಲ್ಲ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಇರ್ತದೆ ಅಂತ ಇದು ಹೇಳ್ತಾ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಕ್ವಶನ್ಸ್ ಎಲ್ಲ ಕೊಟ್ಟಿದೆ ನೋಡಿರಿ. ಒಂದೇದು, ದ ಪ್ರೈಮರಿ ಪರ್ಪಸ್ ಆಫ್ ಎನ್ ಇನ್ಕಮ್ ಸ್ಟೇಟ್ಮೆಂಟ್ ಈಸ್. ಸೊ ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂತ ಕೆಳಗಡೆ ಇದೆ. ಅದೇ ಥರ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾರ್ಮಲ್ ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್. ಸೊ ಈ ಥರ ಇದು ಕ್ವಶನ್ಸ್ ಕೇಳುತ್ತೆ. ಸೊ ಈಗ ಒಂದು 5 ಕ್ವಶನ್ ಕೇಳುತ್ತೆ. ನಿಮ್ಗೆ ಇನ್ನೊಂದಿಷ್ಟು ಕ್ವಶನ್ಸ್ ಬೇಕಂದರೆ ಆಸ್ಕ್ ಮೀ ಸಮ್ ಮೋರ್ ಕ್ವಶನ್ಸ್, ಅಥವಾ ಗಿವ್ ಮೀ ಸಮ್ ಮೋರ್ ಕ್ವಶನ್ಸ್.
ಸೊ ಒಂದು ಜೂನಿಯರ್ ಅಕೌಂಟೆಂಟ್ ಅಂದರೆ ಕ್ವಿಜ್ ಇರುವಂಥ ಒಂದು 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದು ಒಂದು ಫೈಲ್ ರೆಡಿ ಮಾಡ್ತಿದ್ದು. ಸೊ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಯೂಶ್ವಲಿ ಇದು ಒಂದು ಟೆಸ್ಟೇ ಬಂತಿಲ್ಲಿ. ಇಲ್ಲಿ ನಮಗೆ 10 ಕ್ವಶನ್ ಇರುವಂಥ ಒಂದು ಕ್ವಿಜ್ಜನ್ನು ಅದು ರೆಡಿ ಮಾಡಿಕೊಟ್ಟಿದೆ. ನಾವು ಒಂದೊಂದೇ ಕ್ವಶನ್ ಓದಿ ಅದು ಆನ್ಸರ್ನ ಕ್ಲಿಕ್ ಮಾಡ್ತಾ ಹೋದರೆ ಅದು ಆನ್ಸರ್ ಸರಿನೋ ತಪ್ಪು ಅಂತ ತೋರಿಸುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನಾವು ಹೋಗ್ಬೋದು. ಇದರ ಮುಖಾಂತರ ನಾವು ಈ ಕ್ವಿಜ್ಜನ್ನು ಅಟೆಂಡ್ ಮಾಡಿಕೊಂಡು ನಮಗೆ ಇನ್ಫಾರ್ಮೇಷನ್ ಏನು ಬೇಕು, ನಮ್ಮ ನಾಲೆಜ್ನ ನಾವು ಅಪ್ಗ್ರೇಡ್ ಮಾಡಿಕೊಂಡು ನಾವು ಜಾಬ್ಗೆ ಪ್ರಿಪೇರ್ ಆಗ್ಬೋದು. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯವನ್ನು ನೋಡೋಣ. ಧನ್ಯವಾದಗಳು.